ನಮಸ್ಕಾರ. ಮುಖ್ಯಾಂಶಗಳು. 70ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಭಾರತಕ್ಕೆ ಆಗಮನ. ಪ್ರಧಾನಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ದೇಶಾದ್ಯಂತ 9ನೇ ರಾಷ್ಟ್ರೀಯ ಮತದಾರರ ದಿನ. ದೆಹಲಿಯ ಪ್ರಧಾನ ಕಾರ್ಯಕ್ರಮದಲ್ಲಿಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸೇರಿ ವಿವಿಧ ದೇಶಗಳ ಪ್ರತಿನಿಧಿಗಳು ಭಾಗಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮತ್ತೊಂದು ಮೈಲಿಗಲ್ಲು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 2 ಉಪಗ್ರಹಗಳ ಯಶಸ್ವಿ ಉಡಾವಣೆ. ಇಂಡೋನೇಷ್ಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ. ಭಾರತದ ಸಿಂಧು, ಸೈನಾ, ಶ್ರೀಕಾಂತ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶ. ವಾರ್ತೆಗಳ ವಿವರ. ಈ ಬಾರಿಯ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿರುವ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಇಂದು ದೆಹಲಿಗೆ ಆಗಮಿಸಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ಸಚಿವ ಹರ್ದೀಪ್ ಸಿಂಗ್ ಪುರಿ ದಕ್ಷಿಣ ಆಫ್ರಿಕಾ ಅಧ್ಯಕ್ಷರನ್ನು ಬರಮಾಡಿಕೊಂಡರು. संबंधों में सबसे मजबूत कड़ी है राष्ट्रपिता महात्मा गांधी और उन्हीं संबंधों को आगे बढ़ाने की 26 जनवरी यानी कि भारत के गणतंत्र 2 ದಿನಗಳ ಭಾರತದ ಭೇಟಿಗೆ ಆಗಮಿಸಿರುವ ಸಿರಿಲ್ ರಾಮಪೋಸಾ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಆಫ್ರಿಕಾ ಅಧ್ಯಕ್ಷರನ್ನು ಸ್ವಾಗತಿಸಿದರು. South Africa, Cyril Ramaphosa, shaking hands, which will include a one-on-one and then delegation at the Republic Day celebrations. ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸುತ್ತಿರುವ ದಕ್ಷಿಣ ಆಫ್ರಿಕಾದ 2ನೇ ಅಧ್ಯಕ್ಷ ಇವರಾಗಿದ್ದಾರೆ. ಈ ಮುನ್ನ ನೆಲ್ಸನ್ ಮಂಡೇಲಾ ಭಾರತದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. The president again, Ramaphosa, his South African counterpart, and Prime Minister Modi was next to shake hands with that will take place tomorrow. Because we're here not only to consolidate the relationship between India and South Africa, but also to remember the great leaders that our two countries have had. Gandhi and Mandela are the two outstanding leaders that have blazed a particular trail of respect for human rights, freedom and democracy. हरदीप सिंह पुरी भी वहां पर मौजूद हैं. ಇದೀಗ ರಾಜ್ಘಾಟ್ಗೆ ಭೇಟಿ ನೀಡಿರುವ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ರಾಮಪೋಸಾ ಅವರು ಮಹಾತ್ಮ ಗಾಂಧಿ ಸಮಾಧಿ ಸ್ಥಳಕ್ಕೆ ತೆರಳಿ ಪುಷ್ಪ ನಮನ ಸಲ್ಲಿಸಿದರು. महात्मा गांधी वो नाम है जो दोनों देशों को जोड़ता है और दोनों देशों के ऐतिहासिक संबंध ರಾಜ್ಘಾಟ್ನಿಂದ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿದ್ದೀರಿ. और इस बार दक्षिण अफ्रीका के राष्ट्रपति सिरिल रामाफोसा का भारत आना और उनका भारत के गणतंत्र दिवस में मुख्य अतिथि बनना इन संबंधों को और आगे बढ़ा रहा है. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ದಕ್ಷಿಣ ಆಫ್ರಿಕಾ ಅಧ್ಯಕ್ಷರ ನಡುವೆ ಇಂದೇ ನಿಯೋಗ ಮಟ್ಟದ ಮಾತುಕತೆ ನಡೆಯಲಿದೆ. ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಉಭಯ ದೇಶಗಳ ನಾಯಕರ ನಡುವೆ ಚರ್ಚೆ ನಡೆಯಲಿದೆ. ಬಳಿಕ ಹಲವು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಉದ್ದಿಮೆದಾರರ ಸಮಾವೇಶದಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ದಕ್ಷಿಣ ಆಫ್ರಿಕಾ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಗಾಂಧಿ ಮಂಡೇಲಾ ಸ್ವಾತಂತ್ರ್ಯ ಉಪನ್ಯಾಸ ಕಾರ್ಯಕ್ರಮದಲ್ಲೂ ಸಿರಿಲ್ ರಾಮಪೋಸಾ ಭಾಷಣ ಮಾಡಲಿದ್ದಾರೆ. ದೇಶಾದ್ಯಂತ ಇಂದು 9ನೇ ರಾಷ್ಟ್ರೀಯ ಮತದಾರರ ದಿನ ಆಚರಿಸಲಾಗುತ್ತಿದೆ. ದೆಹಲಿಯಲ್ಲಿ ಚುನಾವಣಾ ಆಯೋಗ ಆಯೋಜಿಸಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಗವಹಿಸಲಿದ್ದಾರೆ. ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ವಿಶೇಷ ಅತಿಥಿಯಾಗಿ ಹಾಗೂ ಬಾಂಗ್ಲಾದೇಶ, ಭೂತಾನ್, ಕಜಕಿಸ್ತಾನ್, ಮಾಲ್ಡೀವ್ಸ್, ರಷ್ಯಾ ಹಾಗೂ ಶ್ರೀಲಂಕಾ ದೇಶಗಳ ಮುಖ್ಯ ಚುನಾವಣಾ ಆಯುಕ್ತರು, ವರಿಷ್ಠಾಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದೇಶಾದ್ಯಂತ 10 ಲಕ್ಷ ಮತಕೇಂದ್ರಗಳ ವ್ಯಾಪ್ತಿಯಲ್ಲಿ ಸುಮಾರು 6 ಲಕ್ಷ ಸ್ಥಳಗಳಲ್ಲಿ ರಾಷ್ಟ್ರೀಯ ಮತದಾರರ ದಿನ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಹೊಸ ಮತದಾರರನ್ನು ಸನ್ಮಾನಿಸುವುದು, ಮತಚೀಟಿಗಳನ್ನು ವಿತರಿಸುವುದು ಸೇರಿದಂತೆ ಮತದಾನದ ಹಕ್ಕು ಸಾರುವ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಬೆಂಗಳೂರಿನಲ್ಲೂ ಇಂದು ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ.
ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲ ಅರ್ಹ ಮತದಾರರು ಪಾಲ್ಗೊಳ್ಳುವ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಎಲ್ಲರಿಗೂ ತಲುಪುವ ಚುನಾವಣೆ ಈ ವರ್ಷದ ಮತದಾರರ ದಿನದ ಧ್ಯೇಯವಾಕ್ಯವಾಗಿದೆ. ಪುರಭವನದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ರಾಜ್ಯಪಾಲ ವಜುಭಾಯಿ ವಾಲಾ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗ್ಗೆ 11:15ರಿಂದ ಡಿಡಿ ಚಂದನದಲ್ಲಿ ಮೂಡಿಬರಲಿದೆ. ಇದೀಗ ಪುರಭವನದಿಂದ ನೇರ ಪ್ರಸಾರ. ವೇದಿಕೆ ಮೇಲಿರುವಂತ ಗಣ್ಯರ ಪರವಾಗಿ ಡಾಕ್ಟರ್ ಅಜಯ್ ನಾಗಭೂಷಣ್ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ರಾಜ್ಯದ ರಾಜ್ಯಪಾಲದಂತ ಶ್ರೀ ವಾಜುಭಾಯಿ ವಾಲಾ ಸರ್ ಅವ್ರನ್ನ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತೀನಿ. ಮತದಾರರ ದಿನದ ಅಂಗವಾಗಿ ನಗರದ ಟೌನ್ ಹಾಲ್ನಲ್ಲಿ ಏರ್ಪಡಿಸಿರುವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ರಾಜ್ಯಪಾಲರು ಆಗಮಿಸಿದ್ದಾರೆ. ಆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಶ್ರೀ ಮಂಜುನಾಥ್ ಪ್ರಸಾದ್ ಸರ್ ಅವ್ರನ್ನು ಕೂಡ ನಾನು ಸ್ವಾಗತ ಕೋರ್ತೀನಿ. 70ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಸಂಜೆ ರಾಷ್ಟ್ರವನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಸಂಜೆ 7 ಗಂಟೆಗೆ ದೂರದರ್ಶನದ ಎಲ್ಲ ವಾಹಿನಿಗಳು ಹಾಗೂ ಆಕಾಶವಾಣಿಯ ಎಲ್ಲ ರಾಷ್ಟ್ರೀಯ ತರಂಗಾಂತರಗಳಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ನೇರ ಪ್ರಸಾರವಾಗಲಿದೆ. ಬಳಿಕ ದೂರದರ್ಶನದ ಎಲ್ಲ ಪ್ರಾದೇಶಿಕ ವಾಹಿನಿಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ರಾಷ್ಟ್ರಪತಿಯವರ ಭಾಷಣ ಬಿತ್ತರವಾಗಲಿದೆ. ರಾಷ್ಟ್ರಪತಿಯವರ ಭಾಷಣದ ಪ್ರಸಾರದ ಹಿನ್ನೆಲೆಯಲ್ಲಿ ಚಂದನ ವಾಹಿನಿಯಲ್ಲಿ ಸಂಜೆ 7 ಗಂಟೆಯ ವಾರ್ತೆ 6:30ಕ್ಕೆ ಪ್ರಸಾರವಾಗಲಿದೆ. ಈ ಬಾರಿಯ ಗಣರಾಜ್ಯೋತ್ಸವ ಪ್ರದರ್ಶನ ನೀಡಲಿರುವ ಕಲಾವಿದರು, ಬುಡಕಟ್ಟು ಅತಿಥಿಗಳು, ಎನ್ಸಿಸಿ ವಿದ್ಯಾರ್ಥಿಗಳು ಹಾಗೂ ಎನ್ಎಸ್ಎಸ್ ಸ್ವಯಂ ಸೇವಕರನ್ನು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ದೆಹಲಿಯ ತಮ್ಮ ನಿವಾಸದಲ್ಲಿ ಭೇಟಿ ಮಾಡಿದರು. उन्होंने कहा कि पूरा देश उनसे प्रेरणा लेता है. प्रधानमंत्री नरेंद्र मोदी ने रोजाना की दिनचर्या में अनुशासन के महत्व पर बात करते हुए कहा कि अनुशासन एनसीसी का अभिन्न अंग है. उन्होंने कहा कि नागरिकों को अपने कर्तव्य ಈ ಸಂದರ್ಭದಲ್ಲಿ ಪ್ರಧಾನಿ ಗಣರಾಜ್ಯೋತ್ಸವದ ಹಾಗೂ ಸಂಬಂಧಿತ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿರುವ ತಮಗೆಲ್ಲರಿಗೂ ಅಭಿನಂದನೆಗಳು. ತಮ್ಮ ಬದುಕಿನ ಅತ್ಯಂತ ಮಹತ್ವದ ಕ್ಷಣ ಇದಾಗಿದ್ದು ಇಡೀ ದೇಶ ತಮ್ಮಿಂದ ಸ್ಫೂರ್ತಿ ಪಡೆಯುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನಿತ ಕೆಲ ಕಲಾವಿದರು ನೀಡಿದ ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಸಾಕ್ಷಿಯಾದರು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತೊಂದು ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಮಧ್ಯರಾತ್ರಿ ಕಲಾಂ ಸ್ಯಾಟ್ ಮತ್ತು ಮೈಕ್ರೋಸ್ಯಾಟ್ ಆರ್ ಇಮೇಜಿಂಗ್ ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. PSLV C-44 ಉಪಗ್ರಹ ಉಡಾವಣಾ ವಾಹಕದ ಮೂಲಕ ಈ ಸಾಲಿನ ಮೊದಲ ಉಪಗ್ರಹಗಳನ್ನು ಹಾರಿಬಿಡಲಾಗಿದೆ. ಮಾಜಿ ರಾಷ್ಟ್ರಪತಿ ದಿವಂಗತ ಡಾಕ್ಟರ್ APJ ಅಬ್ದುಲ್ ಕಲಾಂ ಹೆಸರಿನಲ್ಲಿ ಕಲಾಂ V2 ಉಪಗ್ರಹವನ್ನು ಚೆನ್ನೈ ಮೂಲದ ಸ್ಪೇಸ್ ಕಿಟ್ ಸಂಸ್ಥೆಯ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಮೈಕ್ರೋಸ್ಯಾಟ್ ಆರ್ ಉಪಗ್ರಹ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಉದ್ದೇಶಗಳಿಗೆ ಮೀಸಲಾಗಿದೆ. ವಿಶ್ವದ ಅತಿ ಕಡಿಮೆ ತೂಕದ ಮತ್ತು ಚಿಕ್ಕ ಉಪಗ್ರಹಗಳೆನಿಸಿರುವ ಕಲಾಂ ಸ್ಯಾಟ್ ಮತ್ತು ಮೈಕ್ರೋಸ್ಯಾಟ್ ಆರ್ ಇಮೇಜಿಂಗ್ ಉಪಗ್ರಹಗಳು ಸುಮಾರು 1 kg ತೂಕದ್ದಾಗಿವೆ. ಉಪಗ್ರಹಗಳ ಯಶಸ್ವಿ ಉಡಾವಣೆಗೆ ಇಸ್ರೋ ಅಧ್ಯಕ್ಷ ಡಾಕ್ಟರ್ K. ಸಿವನ್ ವಿಜ್ಞಾನಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವರ್ಷದ ಮೊದಲ ಉಪಗ್ರಹಗಳನ್ನು ಅತ್ಯಂತ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಕಲಾಂ ಸ್ಯಾಟ್ ಉಪಗ್ರಹ ಅಭಿವೃದ್ಧಿಪಡಿಸಿರುವ ವಿದ್ಯಾರ್ಥಿ ಸಮುದಾಯ ಇಸ್ರೋ ಒದಗಿಸಿಕೊಟ್ಟ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡಿದೆ. ಈ ವರ್ಷ ಒಟ್ಟು 32 ಉಪಗ್ರಹಗಳನ್ನು ಉಡಾವಣೆ ಮಾಡುವ ಗುರಿ ಹೊಂದಲಾಗಿದ್ದು, ಈ ಪೈಕಿ ಗಗನಯಾನ ಇಸ್ರೋದ ಆದ್ಯತೆಯಾಗಿದೆ ಎಂದು ಅವರು ತಿಳಿಸಿದರು. ISRO has taken as a major responsibility for placing a man in space, a Indian by Indian vehicle launching from Indian side. It is going to happen by 2021 December. PSLVಯ ಮತ್ತೊಂದು ಯಶಸ್ವಿ ಉಡಾವಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಉಡಾವಣೆಯೊಂದಿಗೆ ಭಾರತ ಸೂಕ್ಷ್ಮ ಗುರುತ್ವಾಕರ್ಷಣ ಪ್ರಯೋಗಗಳಿಗಾಗಿ ಕಕ್ಷೆಯ ವೇದಿಕೆಯಾಗಿ ಬಾಹ್ಯಾಕಾಶ ರಾಕೆಟ್ನ 4ನೇ ಹಂತವನ್ನು ಬಳಸಿದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ.
ರಾಜ್ಯದಲ್ಲಿ 3ನೇ ಹಂತದ ಅಭಿಯಾನದ ಮೊದಲ ಪಾಸ್ಪೋರ್ಟ್ ಸೇವಾ ಕೇಂದ್ರ ಕೊಪ್ಪಳದಲ್ಲಿ ನಿನ್ನೆ ಆರಂಭಗೊಂಡಿತು. ಸಂಸದ ಸಂಗಣ್ಣ ಕರಡಿ ಅಂಚೆ ಕಚೇರಿಯಲ್ಲಿ ಈ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಚಾಲನೆ ನೀಡಿದರು. ಬಳಿಕ ಅವರು ವಿದೇಶದಲ್ಲಿ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸ ವ್ಯಾಪಾರಕ್ಕೆ ಪಾಸ್ಪೋರ್ಟ್ ಅಗತ್ಯವಾಗಿದ್ದು, ಜಿಲ್ಲೆಯಲ್ಲಿ ಈ ಕೇಂದ್ರ ಆರಂಭಗೊಂಡಿರುವುದರಿಂದ ಇಲ್ಲಿನ ಜನತೆಗೆ ಅನುಕೂಲವಾಗಲಿದೆ ಎಂದರು. ಬೆಂಗಳೂರು ಪಾಸ್ಪೋರ್ಟ್ ಕೇಂದ್ರದ ಅಧಿಕಾರಿ ರಾಜೇಶ್ ನಾಯಕ್ 3ನೇ ಹಂತದಲ್ಲಿ ರಾಜ್ಯದಲ್ಲಿ ಉಳಿದ 11 ಲೋಕಸಭಾ ಕ್ಷೇತ್ರಗಳಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ತೆರೆಯಲಾಗುತ್ತಿದ್ದು, ಈ ಪೈಕಿ ಕೊಪ್ಪಳದಲ್ಲಿ ಮೊದಲ ಕೇಂದ್ರ ಆರಂಭಗೊಂಡಿದೆ. ಜನರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಕರ್ನಾಟಕದಲ್ಲಿ ಬಾಕಿ ಉಳಿದಿರತಕ್ಕಂಥ 11 ಕ್ಷೇತ್ರಗಳಲ್ಲಿ 11 ಲೋಕಸಭಾ ಕ್ಷೇತ್ರದಲ್ಲಿ ಒಂದೊಂದು ಪಾಸ್ಪೋರ್ಟ್ ಸೇವೆ ತೆರೆಯಬೇಕು ಅಂತ ನಿರ್ಧಾರ ಮಾಡಿ ಅದರಂತೆ ಫೇಸ್ 3ನ ಮೊಟ್ಟ ಮೊದಲನೆಯ ಪಾಸ್ಪೋರ್ಟ್ ಕೇಂದ್ರವನ್ನ ಕೊಪ್ಪಳದಲ್ಲಿ ಇವತ್ತು ನಾವು ಉದ್ಘಾಟನೆ ಮಾಡೋದಕ್ಕೆ ಬಹಳ ಸಂತೋಷ ಆಗುತ್ತದೆ. ಉತ್ತರ ಕರ್ನಾಟಕ ವಲಯ ಅಂಚೆ ಕಚೇರಿ ಅಧಿಕಾರಿ ಸಣ್ಣ ನಾಯಕ್, ಇಂದು ಪಾಸ್ಪೋರ್ಟ್ ಪ್ರತಿಯೊಬ್ಬರಿಗೂ ಅತಿ ಅಗತ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ವಿದೇಶಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದ್ದು, ಜಿಲ್ಲಾ ಮಟ್ಟದಲ್ಲಿಯೇ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳನ್ನು ಆರಂಭಿಸಿರುವುದರಿಂದ ಹೆಚ್ಚಿನ ಜನರಿಗೆ ಅನುಕೂಲವಾಗಲಿದೆ ಎಂದರು. ಹಿರಿಯ ನಟಿ ಡಾಕ್ಟರ್ ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಿನ್ನೆ ನಡೆಯಿತು. ಸಾಹಿತಿ ಡಾಕ್ಟರ್ ಎಂಎನ್ ಆಶಾದೇವಿ ಅವರಿಗೆ ಪ್ರಶಸ್ತಿ ನೀಡಿ ಸರೋಜಾದೇವಿ ಅವರು ಸನ್ಮಾನಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮನು ಬಳಿಗಾರ್ ಇತರರು ಉಪಸ್ಥಿತರಿದ್ದರು. ಇವರ ವಿಚಾರ ಮಂಡಲದಲ್ಲಿ ಮುಖ್ಯವಾದವುಗಳು ಎಂದರೆ ಎಂಕೆ ಇಂದಿರಾ ಪ್ರಶಸ್ತಿ, ಬಿಎಂ ಯುನಾಂದಾ ವಿಮರ್ಶಾ ಪ್ರಶಸ್ತಿ. ಕಲಾವಿದೆ ಸರೋಜಾದೇವಿ ತಮ್ಮ ಪುತ್ರಿ ಬಿ ಭುವನೇಶ್ವರಿ ಅವರಿಗೆ ಪುಸ್ತಕಗಳ ಬಗ್ಗೆ ಅಪಾರ ಪ್ರೀತಿ ಇತ್ತು. ಹಾಗಾಗಿ ಅವರ ಸ್ಮರಣಾರ್ಥ ಮಹಿಳಾ ಸಾಹಿತಿಗಳಿಗಾಗಿಯೇ ಪ್ರಶಸ್ತಿ ನೀಡಲಾಗುತ್ತಿದೆ. ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿರುವ ಮಹಿಳೆಯರನ್ನು ಗುರುತಿಸಬೇಕಾದ ಅವಶ್ಯಕತೆ ಇದೆ ಎಂದರು. ಒಂದು 1000 ಮೇಲಿಟ್ಟಿದ್ರು. ನಮ್ಮ ಮಾವ ಅವರು ಅಷ್ಟೇ, ಹರ್ಷ ಅವ್ರ ತಂದೆ ಅವರು ಒಂದು 11,000 ಬುಕ್ಸ್ ಇಟ್ಟಿದ್ರು. ಆ ರೀತಿ ಎಲ್ಲರೂ ಬುಕ್ಸ್ ನಮ್ಮ ಮನೇಲಿ ಎಲ್ಲರೂ ಇಟ್ಕೊಂಡಿದ್ದಾರೆ. ಈಗಿಲ್ಲ, ನಾನು ಎಲ್ರಿಗೂ ಕೊಟ್ಬಿಟ್ಟೆ ಬುಕ್ಸ್ ಎಲ್ಲ. ಅದರಿಂದ ಈ ಥರ ಒಂದು ಅವಾರ್ಡ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಪಂಕಜ್ ಅವರ ಐಡಿಯಾ ಕೊಟ್ಟಿದ್ದರಿಂದ ಇದು ನಡೀತಿದೆ. ನಾನು ವರ್ಷ ಬರ್ತಾ ಇದ್ದೀನಿ. ಮನು ಬಳಿಗಾರ್, ಸರೋಜಾದೇವಿ ಅವರು ಇತರೆ ಕಲಾವಿದರಿಗಿಂತ ಭಿನ್ನರಾಗಿದ್ದು, ಮಹಿಳಾ ಸಾಹಿತಿಗಳಿಗೆ ಪ್ರಶಸ್ತಿ ನೀಡಲೆಂದು ದತ್ತಿಯನ್ನು ಆರಂಭಿಸಿರುವುದು ಶ್ಲಾಘನೀಯ ಎಂದರು. ನಮಗೆ ಕನ್ನಡ ಮುಖ್ಯ, ಗೌರವ ಮುಖ್ಯ, ಹೆಸರು ಮುಖ್ಯ. ಅವ್ರು ಹೇಳಿದ ಯಾವಾಗಲೂ ಇದನ್ನು ಹೆಂಗೆ ಪಡಿಬೇಕು ಅನ್ನೋದು ನೀವು ಅವ್ರು ಹೇಳಿದಲ್ಲ, ಸೇವೆ ಮಾಡೇ ಪಡಿಬೇಕು, ನನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣವ್ರು ಹೇಳಿದ್ರೆ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ ರಾಷ್ಟ್ರಕವಿ ಕುವೆಂಪುರವರು ಹೇಳ್ಬಿಟ್ಟಾರೆ. ಆ ಮಾತನ್ನ ಮೇಡಮ್ ಅವರು, ನಾನು ಬಹಳ ಸಣ್ಣವಳು, ಆಶಾದೇವಿಯವರು ದೊಡ್ಡವರು, ಇಲ್ಲಿಯ ಸಾಹಿತ್ಯ ಪರಿಷತ್ನಲ್ಲಿ ಎಲ್ಲ ಸಾಹಿತಿಗಳು ದೊಡ್ಡವರು ಅಂತ ಹೇಳಿ ಎಂಥ ಆಶಾದೇವಿ ತಮ್ಮ ನಟನೆಯ ಮೂಲಕವೇ ಸರೋಜಾದೇವಿ ಅವರು ಹೆಣ್ಣಿಗೆ ಉತ್ತಮ ಸ್ಥಾನ ಕಲ್ಪಿಸಿದ್ದಾರೆ ಎಂದು ಹೇಳಿದರು. ವ್ಯಕ್ತಿಗತ ಜೀವನದಲ್ಲಿ ಅವರು ಎಲ್ಲ ಏಳುಬೀಳುಗಳನ್ನ ನಿಭಾಯಿಸಿದ ಕ್ರಮ, ಈ ಎರಡೂ ಕೂಡ ಯಾವ ಸ್ತ್ರೀವಾದವನ್ನ ನಾನು ಉದ್ದಕ್ಕೂ ಪ್ರತಿಪಾದಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನೋ ಅದಕ್ಕೆ ಪೂರಕವಾಗಿದೆ ಅನ್ನುವ ಕಾರಣ. ಭಾರತದ 3 ಸ್ಟಾರ್ ಆಟಗಾರರಾದ ಪಿವಿ ಸಿಂಧು, ಸೈನಾ ನೆಹ್ವಾಲ್ ಹಾಗೂ ಕಿಡಂಬಿ ಶ್ರೀಕಾಂತ್ ಅವರು ಜಕಾರ್ತಾದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. 2ನೇ ಶ್ರೇಯಾಂಕಿತ ಸಿಂಧು 23-21, 21-7 ಅಂಕಗಳಿಂದ ಗ್ರೆಗೋರಿಯಾದ ಮಾರಿಷ್ಕಾ ಟುಂಜುಂಗ್ ವಿರುದ್ಧ ಜಯಗಳಿಸಿ ಮುನ್ನಡೆದರು. ಇಂದು 8ರ ಘಟ್ಟದ ಪಂದ್ಯದಲ್ಲಿ ಸಿಂಧು ಸ್ಪೇನ್ನ ಕೆರೋಲಿನಾ ಮಾರಿನ್ ಅವರನ್ನು ಎದುರಿಸಲಿದ್ದಾರೆ. ಸೈನಾ ನೆಹ್ವಾಲ್ 21-17, 21-15 ಅಂಕಗಳಿಂದ ಇಂಡೋನೇಷ್ಯಾದ ಫಿಟ್ರಿಯಾನಿ ವಿರುದ್ಧ ಜಯಗಳಿಸಿದರು. ಕ್ವಾರ್ಟರ್ ಫೈನಲ್ಸ್ನಲ್ಲಿ ಸೈನಾಗೆ ಥೈಲ್ಯಾಂಡ್ನ ಪಾರ್ನ್ಪಾವಿ ಚೋಚೋವಾಂಗ್ ಸವಾಲು ಎದುರಾಗಲಿದೆ. ಪುರುಷರ ಸಿಂಗಲ್ಸ್ನಲ್ಲಿ ಕೆ ಶ್ರೀಕಾಂತ್ 21-14, 21-9ರಿಂದ ಜಪಾನ್ನ ಕೆಂಟಾ ನಿಸಿಮೋಟೋ ಅವರನ್ನು ಪರಾಭವಗೊಳಿಸಿ ಕ್ವಾರ್ಟರ್ ಫೈನಲ್ಸ್ ತಲುಪಿದರು. ಇಲ್ಲಿಯವರೆಗೆ ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಸವಾಲು ಒಡ್ಡಲಿದ್ದಾರೆ.
ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 70ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಭಾರತಕ್ಕೆ ಆಗಮನ. ಪ್ರಧಾನಿ ಜೊತೆ ಇಂದು ದ್ವಿಪಕ್ಷೀಯ ಮಾತುಕತೆ. ದೇಶಾದ್ಯಂತ 9ನೇ ರಾಷ್ಟ್ರೀಯ ಮತದಾರರ ದಿನ. ದೆಹಲಿಯ ಪ್ರಧಾನ ಕಾರ್ಯಕ್ರಮದಲ್ಲಿಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸೇರಿ ವಿವಿಧ ದೇಶಗಳ ಪ್ರತಿನಿಧಿಗಳು ಭಾಗಿ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮತ್ತೊಂದು ಮೈಲಿಗಲ್ಲು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 2 ಉಪಗ್ರಹಗಳ ಯಶಸ್ವಿ ಉಡಾವಣೆ. ಇಂಡೋನೇಷ್ಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿ. ಭಾರತದ ಸಿಂಧು, ಸೈನಾ, ಶ್ರೀಕಾಂತ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.